ಗೌರ್ಮೆಂಟ್ ಸೀಟಲ್ಲಿ ಸೆಲೆಕ್ಷನ್ ಆಗೋಕ್ಕೆ ಲಕ್ಷಾವಧಿ ದುಡ್ಡನ್ನು ಖರ್ಚು ಮಾಡುವಂಥ ಸಾಕಷ್ಟು ಜನರಿದ್ದಾರೆ. ಯಾಕಂದ್ರೆ ಕೋಚಿಂಗನೇ ಇವತ್ತು ಒಂದು MBBS ಕೋಚಿಂಗು ಮತ್ತು ಕೋಚಿಂಗ್ ಇಡ್ತೀನಪ್ಪ ಅಂತಂದ್ರು ಆ ಕೋಚಿಂಗಾಗಿ ಲಕ್ಷಾವಧಿ ಹಣವನ್ನು ಖರ್ಚು ಮಾಡುವಂಥ ಮಿಡಲ್ ಕ್ಲಾಸು, ಲೋವರ್ ಮಿಡಲ್ ಕ್ಲಾಸು, ಸಾಲ ಮಾಡಿದಂಥ ಬಡವರು ಸಾಕಷ್ಟು ಇದ್ದಾರೆ. ಅವ್ರ ಮಕ್ಕಳು ಸೆಲೆಕ್ಷನ್ ಆಗಲಾರ 13 ಲಕ್ಷ ಜನ ಹೆಚ್ಚು ಹೊರಗೆ ಉಳಿತಾ ಇರ್ತಾರೆ 24 ಲಕ್ಷದಾಗ. ಅವರು ಸೆಲೆಕ್ಷನ್ ಆದವರು ಸಿಕ್ಕಾಬಿಟ್ಟು ಖರ್ಚು ಮಾಡಬೇಕಾಗ್ತದೆ, ಬ್ಯಾಂಕಿನ ಲೋನು ಆ ಲೋನು ಮಾಡಿ. ಆದರೂ ಆ ಸರ್ಟಿಫಿಕೇಟ್ ಪಡೆಯುವಲ್ಲಿ ಯಶಸ್ವಿ ಆಗುವುದಿಲ್ಲ ಭಾಳಷ್ಟು ಜನ. ಮತ್ತು ಅದರಲ್ಲೂ ಈ ಒಂದು 20-30 ಲಕ್ಷ ಕೊಟ್ಟು ಸೆಲೆಕ್ಷನ್ ಆದಂಥ 55,000 ಹುಡುಗರು ಅವ್ರು ಪೂರ್ತಿ MBBS ಮುಗಿಸೋದೂ ಇಲ್ಲ. ಯಾಕಂದ್ರೆ ಆ ಕ್ವಾಲಿಟಿ ಅವರಲ್ಲಿ ಇರುವುದಿಲ್ಲ. ಯಾಕಂದರೆ ಅಲ್ಲಿ ಗದ್ದಲು ನಡೆದು ಅವ್ರು ಆಯ್ಕೆ ಆಗಿರ್ತಾರೆ. ಹೀಗಾಗಿ ಗೌರ್ಮೆಂಟ್ ಕಾಲೇಜ್ಗಳಿಂದ ಈ MBBS ಹೆಚ್ಚು ಪಾಸ್ ಆಗೋದು ಕಡಿಮೆ ಅದ ಅಂತ. ಅದ ಪ್ರೈವೇಟ್ದಲ್ಲಿ ಆದ್ರೆ ಅಲ್ಲಿ ದುಡ್ಡು ಕೊಟ್ಟು ಏನೋ ಮಾಡಿ ಆಯ್ಕೆ ಆಗ್ತಾರೆ. ಬಟ್ ಅಲ್ಲಿ ಏನಾಗ್ತದಪ್ಪ ಅದು ಪ್ರೈವೇಟ್ ತೆಗೆಯುವಂಥದ್ದು ಬರ್ತದೆ. ಹೀಗಾಗಿ ಪ್ರೈವೇಟ್ದಲ್ಲೇ ಇಲ್ಲಿ ಸಿಕ್ಕಾಪಟ್ಟೆ ಖರ್ಚು ಮಾಡಿರ್ತಾರೆ. ಅಲ್ಲಿ ತೆಗಿಸಲುವಾಗಿ ಸಿಕ್ಕಾಪಟ್ಟೆ ರೇಟ್ಗಳನ್ನು ಹೆಚ್ಚು ಮಾಡಿಕೊಂಡು ಈ ಜನಸಾಮಾನ್ಯರ ಸುಲಿಗೆಯನ್ನು ಈ ಒಂದು ಮೆಡಿಕಲ್ ಫೀಲ್ಡ್ದಲ್ಲಿ ಮಾಡ್ತಾ ಇದ್ದಾರಂತೆ. ಈ ಎಲ್ಲ ನೆಲೆಯಲ್ಲೇ ಇವತ್ತು ನಾವು ಈ ನೀಟ್ ಪರೀಕ್ಷೆ ಆಗಿರ್ಬೋದು, ಇನ್ನುಳಿದವುಗಳಾಗಿರ್ಬೋದು, ಎಲ್ಲ ಏನೇನು ಅಪರಾಧಗಳಾಗಿದ್ದಾವೆ ಈ ಕಳೆದ 10 ವರ್ಷಗಳಲ್ಲಿ ಈಗ ನಡೆದಂಥದ್ದಕ್ಕೆ ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕಾಗ್ಯದ. ಯಾಕಂದರೆ ಇವತ್ತು ನಾವು ಈ ಇಡೀ ಮುಂದೆ ಅದಕ್ಕೆ IT CBI ಮೇಲೆ ನಾವು ನಂಬಿಕೆ ಇಡೋದಂಥ ಪರಿಸ್ಥಿತಿ ಆಗಿಬಿಡೋದು. ಯಾಕಂದರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರೋದ್ರಿಂದಾಗಿ ಸರಿಯಾದ ಇನ್ವೆನ್ಷನ್ ಅಥವಾ ಇನ್ವೆಸ್ಟಿಗೇಷನ್ ಅಲ್ಲಿ ಆಗಲಾರದ್ದರಿಂದಾಗಿ ರಿಸಲ್ಟ್ ಸರಿಯಾಗಿ ಬರ್ತಾ ಇಲ್ಲ ಅನ್ನೋದು ಅಷ್ಟು ಸ್ಪಷ್ಟ ಆಗಿದೆ. ಹೀಗಾಗಿ ಇವತ್ತು ವಿರೋಧ ಪಕ್ಷದ ದೊಡ್ಡ ಕೆಲಸ ಏನಪ್ಪ ಅಂದ್ರೆ ಈ ಕಳೆದ 10 ವರ್ಷಗಳು ಮತ್ತು ಈಗ ನಡೀತಿರುವಂಥ ಈ ಸದ್ದು ನಡೆದಂಥ ನೀಟ್ಗಳ ಎಲ್ಲ ತನಿಖೆಗೆ ಬೆನ್ನು ಹತ್ತಬೇಕು, ಹೋರಾಟ ಮಾಡಬೇಕು. ಇದು ಸತ್ಯಾಸತ್ಯ ಹೊರಗೆ ತೆಗೆದ ಪ್ರಾಮಾಣಿಕವಾಗಿ ಒಳ್ಳೆಯ ಯೋಗ್ಯ ಹುಡುಗರು ಈ ಒಂದು ಸರ್ಕಾರಿ ಕೋಟಾದಲ್ಲಿ ಕಲಿಯುವಂಥ ವ್ಯವಸ್ಥೆ ಆಗೋದಕ್ಕೆ ದಾರಿ ಆಗಬೇಕಂತೇಳಿ. ಯಾಕೆಂದರೆ ಈ 55,000 ಭಾಳ ಇಂಪಾರ್ಟೆಂಟ್. ಇವರೆಲ್ಲ ಒಂದು ಪ್ರತಿಭಾವಂತರಿಗೆ ಸೆಲೆಕ್ಷನ್ ಆದ್ರಪ್ಪ ಅಂದ್ರೆ ನಾಳೆ ಒಂದು ಒಳ್ಳೆ ನಮ್ಮ ಡಾಕ್ಟರ್ಸ್ಗಳು ಸಿಗ್ಬೋದು ಅಥವಾ ಈ ದೇಶಕ್ಕೆ ಒಂದು ಅನುಕೂಲಗಳಾಗ್ಬೋದು. ಪ್ರತಿ ವರ್ಷ 55,000 ಹುಡುಗರು ಈ ಗೌರ್ಮೆಂಟ್ದಿಂದ ಬರೋದರಿಂದಾಗೆ ಅಲ್ಲಿ ಬುದ್ಧಿವಂತರು ಬರೋದರಿಂದಾಗೆ ಸರ್ಕಾರಿ ದವಾಖಾನೆಗಳು ಏನಪ್ಪ ಅಂತಂದ್ರೆ ಅಲ್ಲಿ ಕೆಲಸ ಮಾಡೋದ್ರಿಂದ. ಯಾಕಂದರೆ ಸರ್ಕಾರಿ ದವಾಖಾನೆಗಳು ಇವತ್ತು 27,000ರಿಂದ 30,000 ತನಕ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಪ್ರೈವೇಟ್ದವ್ರಂತ 30-40,000 ತನಕ ಇರ್ಬೋದು ಹೇಳ್ತಾರೆ, ಅಂದಾಜು 30,000 ಅಂತೇಳಿ. ಈ ಪ್ರೈವೇಟ್ದಲ್ಲಂತೂ ಪಾಪ ಬಡವ್ರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಒಂದು ಆರೋಗ್ಯವನ್ನು ಪಡೆಯೋದಕ್ಕೂ ಅಷ್ಟು ಕಷ್ಟದ. ಮತ್ತು ಅದೇ ಕಾಲಕ್ಕೆ ನಾವು ಏನಾದರೂ ಈ ಸರ್ಕಾರದ ದವಾಖಾನೆಯಿಂದ ಶಿಫಾರಸು ಮಾಡ್ಕೊಂಡು ಅದನ್ನು ಮಾಡ್ತಾರೆ. ಇಲ್ಲ ನೀವು ಪ್ರೈವೇಟ್ದಲ್ಲಿ ನಾವು ದುಡ್ಡು ಕೊಡ್ತೀವಿ 5 ಲಕ್ಷ 10 ಲಕ್ಷ ಅಂತೇಳಿ. ನಮ್ಮ ಮೋದಿಜಿಯವರು ಆಯುಷ್ಮಾನ್ ಭಾರತ ಮಾಡಿದ್ದಾರೆ. ಆದರೆ ಆಯುಷ್ಮಾನ್ ಭಾರತ ಪಡಿಬೇಕಾಗ್ತಾರೆ ನಾವು ಅವುಗಳನ್ನು ಯಾವ ದವಾಖಾನೆಗೆ ಹೋಗ್ತೀವಲ್ಲ ಅಲ್ಲಿ ಸೌಕರ್ಯ ಇದ್ದಂಥ ದವಾಖಾನೆ ಪ್ರೈವೇಟ್ದಲ್ಲ ಅವರು ಆ ಸರ್ಕಾರ ದುಡ್ಡಿನ ಜೊತೆಗೆ ಮತ್ತಷ್ಟು ಹರಿಯುವಂಥ ಮತ್ತಷ್ಟು ದುಡ್ಡು ಕದಿಯುವಂಥ ಕೆಲಸ ಮಾಡ್ತಿರ್ತಾರೆ. ಅದನ್ನು ಅನುಭವಿಸಿ ಹೇಳುವಂಥ ಮಾತುಗಳನ್ನ ನಾವು ಹೇಳ್ತಾ ಇದ್ದೀವಿ. ಯಾಕಂತಂದ್ರೆ ಒಂದು ಸಹಜವಾದಂಥ ಹಾರ್ಟ್ ಆಪ್ರೇಷನ್ಗೆ ಒಂದು ಸ್ಟಂಟ್ ಅಂತೀವಿ ನಾವು, ಅದು ಆಗೋದಕ್ಕೆ ಒಂದು 20,000 ರೂಪಾಯಿ ಖರ್ಚು ಬರ್ತಾ ಇತ್ತಪ್ಪ ಅಂದ್ರೆ ಅದು 2 ಲಕ್ಷ ಬಂದರೆ ಅದಕ್ಕೆ 2 ಲಕ್ಷ ಖರ್ಚು ಬರ್ತದೆ ಅಂತ ಹೇಳ್ತಾರೆ. ಅದನ್ನು ಗೌರ್ಮೆಂಟ್ ಹೇಳ್ತದೆ. ಅದಕ್ಕೆ ಮತ್ತೆ 20,000 ಎಕ್ಸ್ಟ್ರಾ ತುಂಬುವಂಥದ್ದು ನಾವು ಸ್ವತಃ ಅನುಭವಿಸಿದ್ದೀವಿ. ಅದನ್ನು ಅಷ್ಟು ಕೊಟ್ಟಾಗ ಅವ್ರು ಮಾಡಿ ಕೊಟ್ಟು ಹೋಗ್ತಾರೆ. ಅದು ಗಪ್ಚುಪ್ಪಾಗಿ ಇದು ಹೀಗೆಲ್ಲ ಎಲ್ಲಾಗ ನಡೀತಾ ಇದೆ. ನಮ್ಮ ಪರಿಸ್ಥಿತಿ ಹಿಂಗಿದ್ದಾಗ ಜನಸಾಮಾನ್ಯ ಪರಿಸ್ಥಿತಿ ಏನಾಗಬಾರ್ದು ಅಂತ ಅಂದರೆ ಇವತ್ತು ಆರೋಗ್ಯ ಸುಧಾರಣೆಗೆ ನಮ್ಮದೆಲ್ಲ ತುಟ್ಟಾಗಿದೆ. ಪಾಪ ತಿಳುವಳಿಕೆ ಇಲ್ಲದ ಬಡವರಿಗೆ ಇದೆಲ್ಲ ಮುಟ್ತಾ ಇಲ್ಲ. ಕಾರಣ ಈ ನೀಟ್ ಎಕ್ಸಾಮ್ಗಳು ಮಾತ್ರ ಅತ್ಯಂತ ಕಡ್ಡಾಯವಾಗಿ ಮತ್ತು ನಾವು ಹೇಳೋದು ಇಷ್ಟೇ ಇಲ್ಲ, ಏನೇನು ಗದ್ದಲಾಗದಂಗೆ ನಡೆಸಬೇಕಾಗಿದೆ. ಅದೇ ಕಾಲಕ್ಕೆ ಕೋಚಿಂಗ್ ಕ್ಲಾಸ್ಗಳು ಮೊದಲು ಬ್ಯಾನು ಮಾಡಬೇಕಾಗಿದೆ. ಅವತ್ತನ್ನು ಯಾವ ಮಕ್ಕಳು ಪ್ರತಿಭಾವಂತರು ಇದ್ದಾರೆ ಈ ದೇಶದಲ್ಲಿ 55,000 ಪ್ರತಿಭಾವಂತ ಮಕ್ಕಳು ಬರ್ತಾರೆ. PUC ಆದಮೇಲೆ ಸಾಕಷ್ಟು ಸಿಗ್ತಾರೆ, ಲಕ್ಷ ಕುದಿರ್ತಾರೆ. ಅದ್ರ ನಿಜವಾದ ಪ್ರತಿಭಾವಂತ ಸೆಲೆಕ್ಷನ್ ಆಗುವಂಥ ಒಂದು ಕಟ್ಟುನಿಟ್ಟಿನ ವ್ಯವಸ್ಥೆ ನಮ್ಮ ಮೋದಿಯವ್ರು ಮಾಡಬೇಕಾಗಿದೆ. ಅಲ್ಲೇನು ಭ್ರಷ್ಟಾಚಾರ ಆಗಿರಬಾರ್ದು, ಕಾಫಿ ಆಗಿರಬಾರ್ದು, ಮತ್ತೊಂದಾಗಿರಬಾರ್ದು. ಒಳ್ಳೆಯ ಮಕ್ಕಳನ್ನ ಆಯ್ಕೆ ಮಾಡಿ ಗೌರ್ಮೆಂಟ್ ಕಾಲೇಜಿಗೆ ಕಳಿಸ್ತಾರೆ. ಅದಕ್ಕೆ 5ರಿಂದ 50,000 ಒಳಗೆ 55,000 ಒಳಗೆ ಹೆಚ್ಚು ಕಡಿಮೆ ಬರೋದ್ರಿಂದಾಗಿ ಮತ್ತು ಅದು ಕಟ್ಟುನಿಟ್ಟಾಗಿ ಅಷ್ಟೇ ಪೇಮೆಂಟ್ ತೊಗೋಬೇಕು, ಅಷ್ಟೇ ಫೀ ತೊಗೋಬೇಕು ಅನ್ನೋದನ್ನು ರೆಸ್ಟ್ರಿಕ್ಷನ್ ಹಾಕಬೇಕಾಗಿದೆ ಇವತ್ತು. ಯಾಕಂದರೆ ಬಡ ಮಕ್ಕಳು ಕಲಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ತುಟ್ಟಿ ಕೋಟಿ ಲಕ್ಷಗಳಲ್ಲಿ ಇರ್ತಿರುವಂಥದ್ದು. ಒಂದು ಮೊದಲನೇದಾಗೆ ಈ ಪ್ರೈವೇಟ್ ಕೋಚಿಂಗ್ಸ್ ಬಂದಾಗಬೇಕು. ಎರಡನೇದ್ದು ಈಗೆಲ್ಲ ಕಾಲೇಜುಗಳು ಒಂದು PUCವರೆಗೆ ಫ್ರೀ ಆಗಬೇಕು ಮಕ್ಕಳಿಗೆ ಕಲಿಯೋದಕ್ಕಾಗಿ. ಪ್ರತಿಯೊಂದು 4 ಹಳ್ಳಿಗೆ ಒಂದು PU ಕಾಲೇಜ್ ಆಗಬೇಕು, ಅಲ್ಲಿ ಫ್ರೀಯಾಗಿ ಕಲಿಯೋದಕ್ಕೆ ಅವಕಾಶ ಆಗಬೇಕು. ಜೊತೆಗೆ ಈ ಎಕ್ಸಾಮ್ಗಳು ಕಟ್ಟಿನಿಂದ ಏನಪ್ಪ ಅಂತಂದ್ರೆ ಪಾರದರ್ಶಕವಾಗಿ ಅತ್ಯಂತ ಸ್ವಚ್ಛ ಪ್ರಾಮಾಣಿಕವಾಗಿ ನಡೀಬೇಕು. ಅದರಲ್ಲಿ 55,000 ಮಕ್ಕಳು ಯಾರು ಬುದ್ಧಿವಂತರಿದ್ದಾರೆ, ಯಾರು ಯೋಗ್ಯರಿದ್ದಾರೆ ಅವ್ರಿಗೆ ಆ ಗೌರ್ಮೆಂಟ್ ಸೀಟ್ ಸಿಗಬೇಕು. ಅಂದಾಗ ಏನಾದರೂ ನಮ್ಗೆ ಇನ್ನಷ್ಟು ಹೆಚ್ಚು ನಮಗೆ ವೈದ್ಯರು ಫ್ರೀಯಾಗಿ ಸಿಗ್ಬೋದು, ನಮ್ಮ ಜನಕ್ಕೆ ಇನ್ನಷ್ಟು ಕಡಿಮೆ ರೇಟದಲ್ಲಿ ಸಿಗ್ಬೋದು. ಇಲ್ಲಾಂದ್ರೆ ಪ್ರೈವೇಟ್ದಲ್ಲಿ ಹಸಿ ದುಡ್ಡು ಕೊಟ್ಟು ಕೋಟಿ ಖರ್ಚು ಮಾಡಿ ಬಂದಂಥ ಮಕ್ಕಳು ನಮಗೆ ಎಂದೂ ನಮಗೆ ಬೇಕಾದಂಥ ನಮ್ಮ ದುಡ್ಡಿಗೆ ನಿಲುಕುವಂಥ ನಮ್ಮ ಆರ್ಥಿಕತೆಗೆ ನಿಲುಕುವಂಥ ಒಂದೇನಪ್ಪ ಅಂದ್ರೆ ಉಪಚಾರವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಸ್ಪಷ್ಟ ಆಗ್ಲಿಕ್ಕತ್ತದ. ಅದಕ್ಕೆ ಮೊದಲಿದು ನೀಟ್ ಎಕ್ಸಾಮದ ಪದ್ಧತಿ ಶುದ್ಧ ಆಗಲಿ,
ಪ್ರಾಮಾಣಿಕವಾಗಿ ಆಗಲಿ, ಇಲ್ಲಿ ಭ್ರಷ್ಟಾಚಾರ ನಡೆದ ಹೋಗಲಿ. 55,000 ಸೀಟುಗಳೇನು ಇದ್ದಾವೆ ಸರ್ಕಾರಿ ಸೀಟುಗಳು